2026ರ ಕೇಂದ್ರ ಬಜೆಟ್ ಇದು ಕೇವಲ ಮೇಲ್ನೋಟದ ಘೋಷಣೆಗಳಲ್ಲದೆ ಭಾರತ ಆರ್ಥಿಕತೆ ಬುನಾದಿಯನ್ನ ಬದಲಿಸುವಂತಹ ಕೆಲವು ಅತಿ ಸೂಕ್ಷ್ಮ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿದೆ ಅನ್ನೋದು ಅಷ್ಟೇ ಸತ್ಯವಾಗಿದೆ. ಸಾಮಾನ್ಯ ಜನರಿಗೆ ತಕ್ಷಣಕ್ಕೆ ಅರ್ಥವಾಗದ ಇದ್ರೂ ಕೂಡ ಆದರೆ ದೀರ್ಘಕಾಲದ ಮೇಲೆ ದೊಡ್ಡ ಪ್ರಭಾವ ಬೀರುವಂತಹ ಈ 5 ಅಂಶಗಳು ಕೂಡ ನಮಗೆ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ. ಒಂದು, ಹೊಸ ಆದಾಯದ ತೆರಿಗೆ ಕಾಯ್ದೆ 2025 ಸಂಪೂರ್ಣವಾಗಿ ಜಾರಿ ಮಾಡುವಂಥದ್ದು. ಅಂದರೆ ಈ ಬಾರಿಯ ಬಜೆಟ್ ಕೇವಲ ಸ್ಲ್ಯಾಬ್ ಬದಲಾವಣೆ ಮಾಡಲಿಲ್ಲ ಅಥವಾ ಬದಲಿಗೆ ಆದಾಯ ತೆರಿಗೆ ಕಾಯ್ದೆಯನ್ನು ಏನು 1961 ಬದಲಿಸಿದ ಆದಾಯ ತೆರಿಗೆ ಇತ್ತು ಆ ಕಾಯ್ದೆ 2025 ಜಾರಿ ಮಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮತೆ ಏನಿದೆ ಅದು ಕೂಡ ತೆರಿಗೆದಾರರಿಗೆ ಭಯವಿರಲಿಲ್ಲ ಅನ್ನೋ ವ್ಯವಸ್ಥೆ ಕೂಡ ಇತ್ತು. ಈ ವ್ಯವಸ್ಥೆ ನೀಡುವಂತಹ ಗುರಿ ಹೊಂದಿದೆ. ಹಾಗಾಗಿ ಅನಗತ್ಯ ವಿವಾದಗಳು ಮತ್ತು ವರ್ಷಗಟ್ಟಲೆ ನಡೆಯುವಂತಹ IT ನೋಟಿಸ್ಗಳೇನಿದ್ದಾವೆ ಅದನ್ನು ಕೂಡ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು ಅನ್ನೋದು ಒಂದು ಕಡೆ. ಇನ್ನು TDS ಏನಿದೆ ಅದರ ದರಗಳು ಕೂಡ ಸರಳೀಕರಣ ಆಗಬೇಕು. ಅಂದರೆ ಪ್ರಸ್ತುತ 37ಕ್ಕೂ ಹೆಚ್ಚು ವಿವಿಧ ರೀತಿಯ TDS ದರಗಳಿದಾವಲ್ಲ, ಅಂದರೆ 1ರಿಂದ 30ರವರೆಗೆ ಅದನ್ನು ನಾವು ಸೂಕ್ಷ್ಮವಾಗಿ ಸರ್ಕಾರವು ಈ ದರಗಳನ್ನೆಲ್ಲ ಕೂಡ ಗಮನಿಸಿ ಕೇವಲ 3ರಿಂದ 4 ಸ್ಲ್ಯಾಬ್ಗಳಿಗೆ ಇಳಿಸುವಂತೆ ಇದೀಗ ರೋಡ್ ಮ್ಯಾಪನ್ನು ಸಿದ್ಧಪಡಿಸಿದೆ. ಇದರಿಂದ ಸಣ್ಣ ಉದ್ಯಮಿಗಳಿಗೂ ಕೂಡ ವ್ಯಾಪಾರ ಮಾಡೋರಿಗೂ ಕೂಡ ಒಂದಷ್ಟು ಆಗ್ತಿರುವಂತಹ ಗೊಂದಲ ಮತ್ತು ಹಣಕಾಸಿನ ತೊಂದರೆಗಳು ಕಡಿಮೆ ಆಗುತ್ತೆ ಇದನ್ನು ಜಾರಿ ತಂದರೆ. ಇನ್ನು ಮೂರನೇದು ನಾವು ಗಮನಿಸಬೇಕಾಗಿರೋದು ಇಂಡೆಕ್ಸೇಷನ್ ಮತ್ತು ಹೂಡಿಕೆಗಳ ವರ್ಗೀಕರಣ. ಇದು ಕೂಡ ಬಹಳ ಮುಖ್ಯ. ಯಾಕಂದರೆ ಹಿಂದಿನ ಬಜೆಟ್ನಲ್ಲಿ ಸ್ಥಿರ ಆಸ್ತಿಗಳ ಮೇಲೆ ನಾವು ಇಂಡೆಕ್ಷನ್ ಲಾಭವನ್ನು ನಾವು ತೆಗೆದುಕೊಳ್ತಾ ಇದ್ವಿ. ಇದಾದ ನಂತರ ಈ ಬಾರಿ ಹೂಡಿಕೆಗಳನ್ನು ಕೇವಲ ನಾವು 2 ವರ್ಷಗಳಲ್ಲಿ ಅಂತಂದರೆ 1 ಅಥವಾ 2 ವರ್ಷಗಳಲ್ಲಿ ನಾವು ವಿಂಗಡಿಸಲಾಗ್ತಾ ಇತ್ತು ಇದನ್ನು. ಆದರೆ ಇದನ್ನು ಕೂಡ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗಿರೋದು ವಿಷಯ ಅಂತಂದರೆ ಮ್ಯೂಚುವಲ್ ಫಂಡ್ ಏನಿದೆ, ಮ್ಯೂಚುವಲ್ ಫಂಡ್ ಅನ್ನೋದು ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಶೇರ್ ಮಾರ್ಕೆಟ್ಗಳಲ್ಲಿ ಚಿನ್ನದ ಮೇಲಿನ ತೆರಿಗೆ ಆಗಿರ್ಬೋದು ಎಲ್ಲನೂ ಕೂಡ ಜನರು ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಹಾಗೆ ಏನು ಚಿನ್ನದ ಮೇಲೆ ತೆರಿಗೆ ಇರುವಂತಹ ಲೆಕ್ಕಾಚಾರವನ್ನು ಏಕರೂಪಗೊಳಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಹೂಡಿಕೆದಾರರಿಗೆ ತಮ್ಮ ಹಣವನ್ನು ಎಲ್ಲಿ ತೊಡಗಿಸಬೇಕು ಅನ್ನೋ ನಿರ್ಧಾರವನ್ನು ಈಸಿಯಾಗಿ ಅಂದರೆ ಅದನ್ನು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಅಂದರೆ ಹೂಡಿಕೆ ವರ್ಗೀಕರಣ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಇದರ ಜೊತೆಗೆ ಏನು MSMEಗಳಿಗೆ ಗ್ರೇಡ್ ಆಧಾರಿತ ಕ್ರೆಡಿಟ್ಗಳು ಸಿಗುತ್ತೆ, ಇದು ಕೂಡ ಸಣ್ಣ ಉದ್ಯಮಿಗಳಿಗೆ ಸಾಲ ನೀಡುವಂತಹ ಸರ್ಕಾರ ಇದು ಮಾಡಿದ್ರೆ ಇನ್ನೂ ಸಣ್ಣ ಉದ್ಯಮಿಗಳೇ ಇರ್ತಾರೆ, ಅವರು ಇನ್ನೂ ಕೂಡ ಹೆಚ್ಚಿನದಾಗಿ ಈ ಒಂದು ಸದುಪಯೋಗ ಪಡಿಸ್ಕೊಳ್ತಾರೆ. ಸೊ ಹಾಗಾಗಿ ಏನು ಸ್ಕೋರ್ ಎಂಬ ಹೊಸ ಚೌಕಟ್ಟನ್ನು ನೀವು ತಂದರೆ ನಿಜಕ್ಕೂ ಇದು ಕೂಡ ಕನ್ನಡಿಗರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿಯವರೆಗೆ ಬ್ಯಾಂಕ್ಗಳು ಅಡಮಾನಗಳು ನಾವು ಕೇಳ್ತಾನೆ ಇದ್ದೀವಿ. ಈಗ ನಮ್ಮ ಒಂದು ಉದ್ಯಮಗಳೇನಿರುತ್ತೆ ಅಂದರೆ ಜನರ ಉದ್ಯಮಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಹೆಜ್ಜೆ ಗುರುತು ಮತ್ತು ವಹಿವಾಟಿನ ಆಧಾರದ ಮೇಲೆ ಸಬ್ಸಿಡಿ ಸಹಿತ ಸಾಲ ದೊರೆಯಲಿದೆ ಅನ್ನೋದು ಬಹುಮುಖ್ಯ. ಇನ್ನು ಇದು ಹಳ್ಳಿಗಳಲ್ಲಿ ಸಣ್ಣ ಕೈಗಾರಿಕೆ ಬೆಳೆಯಲು ಇರುವಂತಹ ದೊಡ್ಡ ದಾರಿ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಏನು 2026-2027ನೇ ಸಾಲಿನ ಈ ಒಂದು ಬಜೆಟ್ ಮಂಡನೆಯಲ್ಲಿ ಸಂಪೂರ್ಣವಾಗಿ ಇದರ ಮೇಲೆ ಒತ್ತನ್ನು ಕೊಡಲಾಗ್ತಾ ಇದೆ. ಈ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ಒತ್ತನ್ನು ಕೊಡಲಾಗ್ತಾ ಇದೆ. ಯಾಕಂದರೆ ಬಹುಮುಖ್ಯವಾಗಿ ಬೇಕಾಗಿರೋದೇ ಕಾರ್ಮಿಕರಿಗೆ. ಸೊ ಒತ್ತನ್ನು ಕೊಡಲಾಗ್ತಾ ಇದೆ. ಇನ್ನು ಕಸ್ಟಮ್ಸ್ ಸುಂಕದ ರಚನಾತ್ಮಕ ಬದಲಾವಣೆ ಏನಿದೆ ಅದನ್ನು ಕೂಡ ಬಹುಮುಖ್ಯವಾಗಿ ಒತ್ತು ಕೊಡ್ತಾ ಇದೆ.